ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನುಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಿಸ್ಥಾಯ ವಾಮನಾಯ ನಮೋ ನಮಃ. ಯಮ ಮತ್ತು ನಚಿಕೇತರ ಸಂವಾದ ರೂಪವಾದಂತಹ ಈ ಒಂದು ಕಾಠಕೋಪನಿಷತ್ತಿನ ಪ್ರವಚನದ 4ನೇ ದಿವಸದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಾವು ಹಿಂದೆ ನೋಡಿದಂತೆ ನಚಿಕೇತ 2 ವರಗಳನ್ನು ಕೇಳ್ತಾನೆ. 2 ವರಗಳನ್ನು ಅದೇ ರೀತಿಯಾಗಿ ಯಮಧರ್ಮರಾಜ ಕೊಡ್ತಾನೆ. ಆದರೆ 3ನೇ ವರವಾಗಿ ಒಂದು ವಿಶಿಷ್ಟವಾದಂತಹ ವರವನ್ನು ಕೇಳ್ತಾನೆ. ಏಯಂ ಪ್ರೇತೆ ವಿಚಕಿತ್ಸಾ ಮನುಷ್ಯೇ ಅಸ್ತಿತ್ಯಕ್ಕೆ ನಾಯಮಸ್ತೀತಿ ಚೈಕೆ ಅಂತ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮ ಸ್ವರೂಪ. ಒಬ್ಬ ಜೀವಿ ಮೋಕ್ಷಕ್ಕೆ ಹೋದ ಮೇಲೆ ಅವನಿಗೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನೋ ಇಲ್ಲೋ ಎಂಬುದಾಗಿ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಈ ರೀತಿಯಾದಂತಹ ಪ್ರಶ್ನೆ ಇದು ಅತ್ಯಂತ ಸುಲಭವಾದಂತಹ ಪ್ರಶ್ನೆಯಲ್ಲ, ಅತ್ಯಂತ ರಹಸ್ಯವನ್ನು ಒಳಗೊಂಡಂತಹ ಒಂದು ವಿಶಿಷ್ಟವಾದಂತಹ ಅದು ಜ್ಞಾನ. ಅದನ್ನು ಪಡೆಯಬೇಕಾದರೆ ಅಂತಹ ಯೋಗ್ಯತೆ ನಚಿಕೇತನಲ್ಲಿ ಇದೇನೋ ಇಲ್ಲೋ ಎಂಬುದಾಗಿ ಪರೀಕ್ಷೆ ಮಾಡಲಿಕ್ಕೋಸ್ಕರ ಯಮ ಅವನಿಗೆ ಅನೇಕ ವಿಧವಾದಂತಹ ಆಸೆಗಳನ್ನು ಒಡ್ಡುತ್ತಾನೆ. ಬಂಗಾರದ ರಥ ಬೇಕಾ, ಕುದುರೆ ಬೇಕಾ, ಆನೆ ಬೇಕಾ, ಒಂಟೆ ಬೇಕಾ, ಹಸ್ತಿ ಹಿರಣ್ಯ ಮಶ್ವಾನ್, ಇಡೀ ಭೂಮಿಯ ಚಕ್ರವರ್ತಿಯಾಗಬೇಕಾ, ಎಲ್ಲವನ್ನು ಕೂಡ ಕೇಳು. ಆದರೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪದ ಬಗ್ಗೆ ಮಾತ್ರ ನೀನು ಪ್ರಶ್ನೆ ಮಾಡಬೇಡ ಎಂಬುದಾಗಿ ಯಮಧರ್ಮರಾಜ ಅವನಿಗೆ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಾಗ ನಚಿಕೇತ ಹೇಳ್ತಾನೆ, ಶೋಭಾವಾಹ ಮರ್ತ್ಯಸ್ಯ ಅದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಹಸ್ತವ ನೃತ್ಯಗೀತಂ ಅಂತ. ಯಮ, ನೀನೇನು ಹೇಳಿದಿ? 1000 ವರ್ಷ ಆಯಸ್ಸನ್ನು ಕೇಳು, ಅಥವಾ 1000 ವರ್ಷ ಆಯಸ್ಸಿರುವಂತಹ ಮಕ್ಕಳನ್ನು ಕೇಳು, ಮೊಮ್ಮಕ್ಕಳನ್ನು ಕೇಳು, ಬಂಗಾರ ಬೆಳ್ಳಿ ಎಲ್ಲವನ್ನು ಕೂಡ ಕೇಳು ಅಂತ ಹೇಳಿದಿ. ಆದರೆ ನೀನು ಹೇಳಿದಂತಹ ಎಲ್ಲ ಪದಾರ್ಥಗಳು ಕೂಡ ಶ್ವಃ ಅಭಾವಃ ಅಂತ, ಇವತ್ತು ಇರ್ತಾವೆ ನಾಳೆ ಹೋಗ್ತಾವೆ ಅಂತ. ನಾಳೆ ಹೋಗ್ತಾವೆ ಅಂತ ನಾಳೆನೇ ಹೋಗ್ತಾವೆ ಅಂತಲ್ಲ, ಒಂದಲ್ಲ ಒಂದು ದಿವಸ ನಾಶ ಆಗುವಂತಹ ವಸ್ತುಗಳೇ. ನೀನೇನು ಹೇಳಿದಿ? ಬಹೂನ್ ಪಶೂನ್, ಬೇಕಾದಷ್ಟು ಹಸುಗಳು ಬೇಕಾ ಅವನು ಕೇಳು ಅಂತ ಹೇಳಿದಿ. ಹಸುಗಳು ಕೂಡ ಒಂದಲ್ಲ ಒಂದು ದಿನ ಸತ್ತು ಹೋಗ್ತವೆ. ಇನ್ನು ಹಸ್ತಿ, ಹಿರಣ್ಯ, ಬೆಳ್ಳಿ, ಬಂಗಾರ, ಆನೆ, ಕುದುರೆ ಎಲ್ಲವನ್ನು ಕೂಡ ಹೇಳಿದೆ. ಆದರೆ ಆ ಎಲ್ಲ ವಿಧವಾದಂತಹ ಸಂಪತ್ತು ಕೂಡ ಒಂದಲ್ಲ ಒಂದು ದಿನ ನಾಶ ಆಗಲೇಬೇಕು. ಆ ಸಂಪತ್ತನ್ನು ಹೊಂದಿರುವಂತಹ ನಾನೂ ನಾಶ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ಯಕ್ಕಶ್ಚಿತ್ ಮನುಷ್ಯ, ಸಾಮಾನ್ಯ ಮನುಷ್ಯ. ದೇವತೆಗಳಿಗೆ ನಾಶ ಇದೆ ಅಂತಂದಮೇಲೆ ಮನುಷ್ಯನಿಗಂತೂ ನಾಶ ಇದ್ದೇ ಇರುತ್ತೆ. ಹಾಗಾಗಿ ಇಷ್ಟೆಲ್ಲ ಸಂಪತ್ತನ್ನು ನಾನು ಪಡೆದುಕೊಂಡು ನಾಳೆ ಆ ಪದಾರ್ಥಗಳು ನಾಶವಾಗಿ ಹೋಗಿಬಿಟ್ರೆ ನಾನು ಅಳತಾ ಕೂಡಬೇಕು. ಹಾಗಾಗಿ ನನಗೆ ಆ ಯಾವ ಪದಾರ್ಥಗಳು ಕೂಡ ಬೇಡ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ನೀನು ಒಂದು ವೇಳೆ ನನಗೆ 1000 ವರ್ಷ ಆಯಸ್ಸನ್ನು ಕೊಟ್ಟು ಎಲ್ಲವನ್ನು ಕೂಡ ಈ ಹಸ್ತಿ, ಹಿರಣ್ಯ, ಬೆಳ್ಳಿ, ಬಂಗಾರ, ಕುದುರೆ, ರಥ ಎಲ್ಲವನ್ನು ಕೂಡ ಕೊಟ್ಟುಬಿಟ್ರೆ ಸರ್ವೇಂದ್ರಿಯಾಣಂ ಜರಯಂತಿ ತೇಜಃ ಅಂತ, ಅಂದರೆ ಅದನ್ನು ರಕ್ಷಣೆ ಮಾಡುವುದರಲ್ಲಿ ನನ್ನ ಜೀವನ ಹೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಂಪತ್ತನ್ನು ಸಂಪಾದನೆ ಮಾಡುವುದು ಎಷ್ಟು ಸುಲಭನೋ ಅಷ್ಟು ಸುಲಭ ಅದನ್ನು ರಕ್ಷಣೆ ಮಾಡುವುದಲ್ಲ.
ರಕ್ಷಣೆ ಮಾಡಬೇಕಾದ್ರೆ ಅನೇಕ ರೀತಿಯಾದಂತಹ ಕಳ್ಳ ಕಾಕರುಗಳು, ರಾಜನ ಭಯ ಇರುತ್ತೆ, ಟ್ಯಾಕ್ಸ್ ಭಯ ಇರುತ್ತೆ, ಕಳ್ಳ ಕಾಕರ ಭಯ ಇರುತ್ತೆ. ಹೀಗೆ ಒಂದು ಸಂಪತ್ತನ್ನು ಸಂಪಾದನೆ ಮಾಡಿದ ಮೇಲೆ ಅದನ್ನು ರಕ್ಷಣೆ ಮಾಡುವುದು ತುಂಬ ಕಷ್ಟ. ಅದಕ್ಕೆ ನಚಿಕೇತ ಹೇಳ್ತಾನೆ, ಸರ್ವೇಂದ್ರಿಯಾಣಂ ಜರಯಂತಿ ತೇಜ ಅಂತ. ಆ ಸಂಪತ್ತನ್ನು ಕೊಟ್ಟಿದ್ದನ್ನು ರಕ್ಷಣೆ ಮಾಡೋದರಲ್ಲಿಯೇ ನನ್ನ ಎಲ್ಲ ಇಂದ್ರಿಯಗಳು ಕೂಡ ನಾಶವಾಗಿ ಹೋಗಿಬಿಡ್ತವೆ. ಹಾಗಾಗಿ ಅದನ್ನು ಅನುಭವಿಸಲಿಕ್ಕೆ ನನಗೆ ಸಾಧ್ಯವೇ ಆಗೋದಿಲ್ಲ. ನೀನೇನು ಹೇಳಿದಿ, ಬೇಕಾದಷ್ಟು ವರ್ಷಗಳ ಕಾಲ ಬದುಕುವಂತಹ ವರವನ್ನು ಕೊಡ್ತೀನಿ ಅಂತ ಹೇಳಿದಿ. ಅದಕ್ಕೆ ಹೇಳ್ತಾನೆ, ಅಪಿಸರ್ವಂ ಜೀವಿತಂ ಅಲ್ಪಮೇವ ಅಂತ. ನೀನು ಎಷ್ಟು ವರ್ಷ ಬದುಕಬೇಕು ಅಂತ ಆಯಸ್ಸು ಕೊಟ್ಟರೂ ಕೂಡ ಮನುಷ್ಯನಿಗೆ ಬದುಕುವ ಆಸೆ ಕಡಿಮೆ ಆಗೋದಿಲ್ಲ. 1000 ವರ್ಷ ಆಯಸ್ಸನ್ನು ಕೊಟ್ಟರೆ 1100 ವರ್ಷ ಬದುಕಬೇಕಂತ ಆಸೆ ಆಗುತ್ತೆ. 1100 ವರ್ಷ ಕೊಟ್ಟರೆ 1200 ವರ್ಷ ಬದುಕಬೇಕಂತ ಆಸೆ ಇರುತ್ತೆ. ಹೀಗೆ ಮನುಷ್ಯನ ಆಸೆಗೆ ಕೊನೆ ಎಂಬುದು ಇಲ್ಲ. ಹಾಗಾಗಿ ನೀನು ಎಷ್ಟು ವರ್ಷ ಆಯಸ್ಸು ಕೊಟ್ಟರೂ ಕೂಡ ಅದು ಅಲ್ಪವಾದಂತಹ ಆಯಸ್ಸು, ಕಡಿಮೆ ಆಯಸ್ಸೆ. ನೀನು ಒಂದು ಕಲ್ಪ ಆಯಸ್ಸು ಕೊಟ್ಟರೂ ಕೂಡ ಅದೇನಾಗುತ್ತೆ, ಮನುಷ್ಯನಿಗೆ ಅವನ ಭೋಗಗಳನ್ನು ಅನುಭವಿಸಿ ತೃಪ್ತಿ ಪಡಲಿಕ್ಕೆ ನೀನು ಕೊಟ್ಟಂತಹ ಆಯಸ್ಸು ಯಾವತ್ತೂ ಕೂಡ ಸಾಕಾಗೋದೇ ಇಲ್ಲ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ತವೈವ ವಾಹಾಹ ತವ ನೃತ್ಯಗೀತಂ. ನೀ ಕೊನೆಗೆ ಏನು ಹೇಳಿದಿ, ರಥ ಕೊಡ್ತೇನೆ, ನೃತ್ಯ ಮಾಡುವಂತಹ ಸ್ತ್ರೀಯರನ್ನು ಕೊಡ್ತೇನೆ, ಹಾಡು ಹೇಳುವಂತಹ ಹೆಣ್ಣು ಮಕ್ಕಳನ್ನು ಕೊಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾನೆ, ಆ ಎಲ್ಲ ವಾಹನ, ನೃತ್ಯ, ಗೀತ ಎಲ್ಲವೂ ಕೂಡ ನಿನಗೇ ಇರಲಿ, ಅದ್ಯಾವುದು ಕೂಡ ನನಗೆ ಬೇಡ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಯಾವತ್ತೂ ಕೂಡ ಒಂದು ವಸ್ತು ನಮಗೆ ತುಂಬ ಇಷ್ಟ ಆಗಬೇಕು ಅಂತ ಹೇಳಿದ್ರೆ ಅದು ಅಪರೂಪ ಆಗಿರಬೇಕು. ಈಗ ನಾವು ನೃತ್ಯ ನೋಡ್ತೇವೆ. ನೃತ್ಯ ಯಾವಾಗ ನೋಡ್ತೇವೆ, ನಮಗೆ ತುಂಬ ಬೇಜಾರಾದಾಗ ಅಥವಾ ತುಂಬ ದಿವಸಗಳಾದ್ಮೇಲೆ ಒಂದು ಯಾವುದೋ ಒಂದು ನೃತ್ಯವನ್ನು, ಭರತನಾಟ್ಯವಂತೂ ಯಾವುದೋ ಒಂದು ಡ್ಯಾನ್ಸನ್ನು ನೋಡ್ತೇವೆ. ಆವಾಗ ಏನಾಗುತ್ತೆ, ಮನಸ್ಸಿಗೆ ಖುಷಿಯಾಗುತ್ತೆ. ಅದೇ ನೃತ್ಯವನ್ನು ಕಂಟಿನ್ಯೂಸ್ ನೋಡ್ತಾನಿದ್ರೆ ಏನಾಗುತ್ತೆ, ನಮಗೆ ಬೋರ್ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಸಂಗೀತನೂ ಕೂಡ, ಸಂಗೀತ ಯಾವಾಗಲೂ ಒಮ್ಮೆ ಕೇಳಿದರೆ ಅದು ಚೆಂದ ಇರುತ್ತೆ. ಅದು ಯಾವಾಗಲೂ ಸಂಗೀತವನ್ನು ಕೇಳ್ತಾ ಇದ್ದರೆ ಅದು ಏನಾಗ್ಬಿಡುತ್ತೆ, ನಮಗೆ ಬೋರ್ ಆಗಿಬಿಡುತ್ತೆ. ಅದನ್ನೇ ಹೇಳೋದು ಹಿತ್ತಲ ಗಿಡ ಮದ್ದಲ್ಲ ಅಂತ. ಒಂದು ವಸ್ತು ನಮಗಿಂತ ದೂರ ಇದ್ದಾಗ ಏನಾಗುತ್ತೆ, ಅದು ನಿಮಗೆ ತುಂಬ ಇಷ್ಟ ಅಂತ ಆಗುತ್ತೆ. ಅದೇ ವಸ್ತು ನಮ್ಮ ಹತ್ತಿರನೇ ಇದ್ಬಿಟ್ರೆ ಏನಾಗುತ್ತೆ, ಅದರ ಮೇಲೆ ನಮಗೆ ಅಷ್ಟು ಒಲವು ಬರೋದಿಲ್ಲ. ಅದಕ್ಕೆ ನಚಿಕೇತ ಹೇಳ್ತಾ ಇದ್ದಾನೆ, ತವೈವ ವಾಹಾಹ ತವ ನೃತ್ಯಗೀತಂ. ನೀನು ಕೊಡುವಂತಹ ಬೆಳ್ಳಿ, ಬಂಗಾರ, ವಾಹನ, ರಥ, ಆ ಎಲ್ಲ ಹೆಂಗಸರು, ನೃತ್ಯ, ಗೀತೆ ಎಲ್ಲವೂ ಕೂಡ ನಿನಗೇ ಇರಲಿ, ನನಗೆ ಯಾವುದು ಕೂಡ ಬೇಡವೇ ಬೇಡ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಮುಂದೆ ಮಾತನ್ನು ಹೇಳ್ತಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷಚಿತ್ವಾಂ ಜೀವಿಷ್ಯಾಮೋ ಯಾವ ದೇಶಿಷ್ಯಸಿತ್ವಂ ವರಸ್ತು ಮೇ ವರಣೀಯಸ್ಸ ಏವ ಅಂತ. ನೀನು ಇನ್ನೊಂದು ಮಾತನ್ನು ಏನು ಹೇಳಿದೆ, ಬೇಕಾದಷ್ಟು ಸಂಪತ್ತನ್ನು ಕೊಡ್ತೇನೆ, ದುಡ್ಡು ಕೊಡ್ತೇನೆ ಅಂತ ಹೇಳಿದೆ. ಅದಕ್ಕೆ ನಚಿಕೇತ ಹೇಳ್ತಾ ಇದ್ದಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯ ಅಂತ. ತರ್ಪಣೀಯ ಅಂತ ಹೇಳಿ ತೃಪ್ತಿಗೊಳಿಸೋದು ಅಂತ. ದುಡ್ಡಿನಿಂದಾಗಿ ಮನುಷ್ಯನನ್ನು ತೃಪ್ತಿಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಊಟ ಮಾಡ್ತೇವೆ. ಹೊಟ್ಟೆ ತುಂಬಿದ ಮೇಲೆ ಎಂತಹ ಪಂಚಭಕ್ಷ್ಯ ಪರಮಾನ್ನ ಹಾಕಿದರೂ ಕೂಡ ಅಂತ ಹೇಳ್ತೇವೆ, ಸಾಕು ನನಗೆ ತೃಪ್ತಿಯಾಯಿತು ಅಂತ ಹೇಳ್ತೇವೆ. ಆದರೆ ದುಡ್ಡು ಬಂದಾಗ ಮಾತ್ರ ಮನುಷ್ಯರಿಗೆ ತೃಪ್ತಿ ಆಗೋದೇ ಇಲ್ಲ ಅಂತೆ. 1000 ರೂಪಾಯಿ ಬಂದಾಗ ಏನು ಅನಿಸುತ್ತೆ, 2000 ಬೇಕು ಅಂತ ಅನಿಸುತ್ತೆ. 2000 ಬಂದಾಗ 5000, 5000 ಬಂದಾಗ ಲಕ್ಷ. ಹೀಗೆ ಯಾಕೆ ಅಂತ ಹೇಳಿದ್ರೆ, ಸಂಪತ್ತಿಗೆ ಒಂದು ಜೀರೋ ಆ್ಯಡ್ ಮಾಡ್ತಾ ಹೋಗ್ಬಿಟ್ರೆ ಅದಕ್ಕೆ ಕೊನೆಯೇ ಇಲ್ಲ. 1 ಕೋಟಿ ಇದ್ದದ್ದು 10 ಕೋಟಿ ಆಗುತ್ತೆ, 10 ಕೋಟಿ ಇದ್ದದ್ದು 100 ಕೋಟಿ ಆಗುತ್ತೆ, 100 ಕೋಟಿ ಇದ್ದದ್ದು 1000 ಕೋಟಿ ಆಗುತ್ತೆ. ಹಾಗಾಗಿ 1000 ಕೋಟಿ ಒಬ್ಬ ಮನುಷ್ಯನಿಗೆ ಬಂದರೂ ಕೂಡ ಅದು ಯಾವಾಗ 2000 ಕೋಟಿ ಆಗುತ್ತೋ ಅಂತ ಕಾಯ್ತಾ ಇರ್ತಾನೆ. ಹಾಗಾಗಿ ನಚಿಕೇತ ಹೇಳ್ತಾ ಇದ್ದಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯ ಅಂತ. ಒಬ್ಬ ಮನುಷ್ಯನನ್ನು ದುಡ್ಡಿನಿಂದಾಗಿ ತೃಪ್ತಿಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದುಡ್ಡಿಗೆ ಕೊನೆ ಎಂಬುದೇ ಇಲ್ಲ. ಒಬ್ಬ ವ್ಯಕ್ತಿಗೆ ಅನ್ನ ಹಾಕಿ ತೃಪ್ತಿಪಡಿಸಬಹುದು, ಚೆನ್ನಾಗಿ ನಿದ್ದೆ ಮಾಡಿ ತೃಪ್ತಿಪಡಿಸಬಹುದು. ಆದರೆ ದುಡ್ಡು ಕೊಟ್ಟು ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನೀನು ಎಷ್ಟು ದುಡ್ಡು ಕೊಟ್ಟರೂ ಕೂಡ ಅದು ನನಗೆ ತೃಪ್ತಿಯಾಗೋದಿಲ್ಲ. ಇದು ಒಂದು ಅಂಶ. ಇನ್ನೊಂದು ಅಂಶ ಹೇಳ್ತಾನೆ, ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮಚೇತ್ವಾಂ. ನಾನು ಎಲ್ಲಿಗೆ ಬಂದಿದ್ದೇನೆ, ಯಮಧರ್ಮರಾಜನಂತಹ ಒಬ್ಬ ಉತ್ತಮ ದೇವತೆಯ ಸನ್ನಿಧಾನಕ್ಕೆ ಬಂದಿದ್ದೇನೆ.
ಯಮಧರ್ಮರಾಜ 12ನೇ ಕಕ್ಷೆಯಲ್ಲಿ ಬರುವಂತಹ ಒಬ್ಬ ಉತ್ತಮ ದೇವತೆ. ಇಂತಹ ಯಮಧರ್ಮರಾಜನ ಬಳಿ ಬಂದು ನಾನು ದುಡ್ಡನ್ನು ಕೊಡುವಂತ ಕೇಳಿದರೆ ಅದು ನನಗಿಂತ ದೊಡ್ಡ ಮೂರ್ಖ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ ಚೇತ್ವಾಂ, ಯಮಧರ್ಮರಾಜ ನಿನ್ನ ದರ್ಶನ ಮಾಡಿದರೆ ಸಾಕು ನನಗೆ ಎಲ್ಲ ವಿಧವಾದಂತಹ ಸಂಪತ್ತು ತಾನಾಗಿಯೇ ಸಿಗುತ್ತೆ. ಅದನ್ನು ಬಿಟ್ಟು ನಾನು ನಿನ್ನ ಹತ್ರ ಬಂದು ದುಡ್ಡು ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು, ಹೆಣ್ಮಕ್ಳನ್ನು ಕೊಡು, ಅವರನ್ನು ಕೊಡು, ಇವರನ್ನು ಕೊಡು ಅಂತ ಕೇಳಿದರೆ ನಾನು ದೊಡ್ಡ ಮೂರ್ಖ ಅಂತ ಕರೆಸ್ಕೊಳ್ಳುತ್ತೇನೆ. ಹಾಗಾಗಿ ನನಗೆ ಯಾವ ಸಂಪತ್ತೂ ಬೇಡ. ಇನ್ನು ನೀನು ಇನ್ನೊಂದು ವರವನ್ನು ಕೇಳು ಅಂತ ಹೇಳಿದಿ. ಏನು? ಸಾವಿರಾರು ವರ್ಷಗಳ ಕಾಲ ದೀರ್ಘವಾದಂತಹ ಆಯಸ್ಸನ್ನು ಕೇಳು ಅಂತ ಹೇಳಿದೆ. ಅದಕ್ಕೆ ನಚಿಕೇತ ಹೇಳ್ತಾನೆ, ಜೀವಿಷ್ಯಾಮೋ ಯಾವ ದಿಶಿಸ್ಯ ಸಿತ್ವಂ ಅಂತ. ಅದನ್ನು ನಾನು ಬೇಡುವಂತಹ ಪ್ರಮೇಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಆಯುಷ್ಯಕ್ಕೆ ಒಡೆಯನಾದವನು ಯಾರು? ನೀನೇ, ಯಮಧರ್ಮರಾಜ. ನೀನು ಯಾವತ್ತು ಕರ್ಕೊಂಡು ಹೋಗ್ಬೇಕಂತ ಬಯಸ್ತೀಯೋ ಅವತ್ತು ಕರ್ಕೊಂಡು ಹೋಗ್ತೀಯಾ, ಯಾವತ್ತು ಕರ್ಕೊಂಡು ಹೋಗ್ಬಾರ್ದು ಅಂತ ಬಯಸ್ತೀಯೋ ಅವತ್ತು ಎಂಥ ದೊಡ್ಡ ಆಕ್ಸಿಡೆಂಟ್ ಆದರೂ ಕೂಡ ನಾನು ಸಾಯೋದಿಲ್ಲ. ಯಾಕೆ? ನಿನ್ನ ಮನಸ್ಸಿಗೆ ಬಂದಿಲ್ಲ ಈ ವ್ಯಕ್ತಿ ಸಾಯಬಾರ್ದು ಅಂತ. ಹಾಗಾಗಿ ಎಲ್ಲರ ಆಯಸ್ಸಿಗೂ ಕೂಡ ನಿಯಾಮಕನಾದವನು ನೀನು. ಇಂತಹ ನಿನ್ನ ಬಳಿ ಬಂದು ನಾನು ಅಷ್ಟು ವರ್ಷ ಬದುಕಬೇಕು, ಇಷ್ಟು ವರ್ಷ ಬದುಕಬೇಕು ಅಂತ ಬೇಡಿದರೆ ಅದು ತುಂಬ ಮೂರ್ಖವಾದಂತಹ ಪ್ರಾರ್ಥನೆ ಆಗುತ್ತೆ. ಹಾಗಾಗಿ ನೀನು ಎಷ್ಟು ವರ್ಷ ಬದುಕಬೇಕಂತ ಬಯಸ್ತೀಯೋ ಅಷ್ಟು ವರ್ಷ ನಾನು ಬದುಕೇ ಇರ್ತೇನೆ. ಅದಕ್ಕೋಸ್ಕರ ನಿನ್ನ ಹತ್ತಿರ ಬಂದು ವರವನ್ನು ಕೇಳುವಂತಹ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ನಾನು ಬೇರೆ ಯಾವ ವರವನ್ನು ಕೇಳೋದಿಲ್ಲ. ಸಾವಿರಾರು ವರ್ಷ ಆಯಸ್ಸು ಬೇಡ, ದುಡ್ಡು ಬೇಡ, ಬೆಳ್ಳಿ ಬಂಗಾರ ಯಾವುದೂ ಬೇಡ. ನನಗೆ ಬೇಕಾಗಿರುವಂತಹ ಒಂದೇ ಒಂದು ಅಂತ ಹೇಳಿದ್ರೆ ವರಸ್ತುಮೆ ವರಣೀಯ ಸ ಏವ. ನನಗೆ ಬೇಕಾಗಿರುವಂತಹ ವರ ಯಾವುದು ಅಂತ ಹೇಳಿದ್ರೆ ಮುಕ್ತರಿಗೆ ನಿಯಾಮಕನಾದಂತಹ, ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪದ ಬಗ್ಗೆಯೇ ನೀನು ಉಪದೇಶ ಮಾಡಬೇಕು, ಬೇರೆ ಯಾವುದೂ ಕೂಡ ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಹೇಳ್ತಾನೆ, ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯಕ್ವಾಧಸ್ಥ ಪ್ರಜಾನನ್ ಅಭಿದ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೆ ಜೀವಿತೆ ಕೋರಮೇತ ಅಂತ. ಅಜೀರ್ಯತಾಂ ಅಂತ ಹೇಳಿದರೆ ಇಲ್ಲಿ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಯಮಧರ್ಮರಾಜ ಈಗ ನೋಡ್ತಾ ಇರೋದು ಯಾರನ್ನ? ನಚಿಕೇತ ನೋಡ್ತಾ ಇರೋದು ಯಾರನ್ನ? ಯಮಧರ್ಮರಾಜನನ್ನ. ಯಮಧರ್ಮರಾಜ ಯಾರು? ಒಬ್ಬ ದೇವತೆ. ಅದಕ್ಕೆ ಹೇಳ್ತಾನೆ ಅಜೀರ್ಯತಾನಾಂ ಅಮೃತಾಂ. ನೀನ್ಯಾರು? ಒಬ್ಬ ಅಮೃತ, ಅಂದರೆ ಮರಣ ಇಲ್ಲದೆ ಇರುವಂತಹ ಒಬ್ಬ ದೇವತೆ. ಮರಣ ಮಾತ್ರ ಅಲ್ಲ, ಮುಪ್ಪು, ವಯಸ್ಸಾಗುವುದು ನಿನಗೆ ಇಲ್ಲ, ನಿನಗೆ ವಯಸ್ಸು ಆಗುವುದಿಲ್ಲ, ಸಾವು ಬರುವುದಿಲ್ಲ. ಅಂತಹ ನಿನ್ನಂತಹ ಒಬ್ಬ ದೇವತೆಗಳನ್ನು ನೋಡಿದರೆ ಸಾಕು, ಏನಾಗುತ್ತೆ, ಯಾವುದೇ ಒಬ್ಬ ಮನುಷ್ಯನೂ ಕೂಡ ಅಧಪಾತವನ್ನು ಹೊಂದುವುದಿಲ್ಲ ಅಂತ. ಅಂದರೆ ಇಂತಹ ದೇವತೆಗಳ ದರ್ಶನ ಆದರೆ ಸಾಕು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಉದ್ಧಾರ ಆಗಿಯೇ ಆಗ್ತಾನೆ, ಅವನಿಗೆ ಎಲ್ಲ ವಿಧವಾದಂತಹ ಸಂಪತ್ತು ಕೂಡ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಮಹಾತ್ಮರ ಬಳಿ ಹೋಗಿ ಅವರ ಸೇವೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಸರ್ವಥಾ ಪ್ರಾರ್ಥನೆ ಮಾಡಬಾರ್ದು ಅಂತೆ. ಯಾಕೆ ಅಂತ ಹೇಳಿದರೆ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಮ್ಮೆಲ್ಲರ ಉದ್ಧಾರ ಎಂಬುದು ನಿಶ್ಚಯವಾಗಿ ಆಗೇ ಆಗುತ್ತೆ. ಇವತ್ತು ರಾಯರು ಇಲ್ಲಿ ಸನ್ನಿಧಾನದಲ್ಲಿ ಕುಳಿತುಕೊಂಡಿದ್ದಾರೆ, ವೃಂದಾವನದಲ್ಲಿ ಇದ್ದಾರೆ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಏನಾಗುತ್ತೆ, ನಮ್ಮೆಲ್ಲರ ಉದ್ಧಾರ ಆಗುತ್ತೆ. ಆ ರೀತಿಯಾಗಿ ಯಮಧರ್ಮರಾಜ ನಿನ್ನಂತಹ ದೇವತೆಯ ಬಳಿ ಬಂದರೆ ಸಾಕು, ನಿನ್ನನ್ನು ದರ್ಶನ ಮಾಡಿದರೆ ಸಾಕು, ನಿನ್ನ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು, ಏನಾಗುತ್ತೆ, ನನ್ನ ಉದ್ಧಾರ ಆಗೇ ಆಗುತ್ತೆ. ಅದರ ಬದಲು ನನಗೆ ಅದನ್ನು ಕೊಡು ಇದನ್ನು ಕೇಳುವಂತಹ ಪ್ರಮೇಯವೇ ಇಲ್ಲ. ನಾನು ಜೀವನದಲ್ಲಿ ಯಾವತ್ತೂ ಕೂಡ ಅಧಪಾತವನ್ನು ಹೊಂದುವುದೇ ಇಲ್ಲ, ಉದ್ಧಾರ ಆಗಿಯೇ ಆಗ್ತೇನೆ. ಯಾಕೆ ಅಂತ ಹೇಳಿದ್ರೆ ಅಭಿದ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿ ದೀರ್ಘೆ ಜೀವಿತೆ ಕೋರಮೇತ ಅಂತ. ನಾನು ಮತ್ತೆ ನಿನ್ನ ಬಳಿ ಬಂದು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದರೆ ನಮಗೆ ಸಾವಿರಾರು ವರ್ಷ ಆಯಸ್ಸಿರಬಹುದು, ಆದರೆ ಸಾವಿರಾರು ವರ್ಷಗಳ ಕಾಲ ನಾವು ಯೌವನದಲ್ಲಿ ಇರೋದಿಲ್ಲ, ತಾರುಣ್ಯದಲ್ಲಿ ಇರುವುದಿಲ್ಲ. ಒಂದಿಷ್ಟು ವರ್ಷ ಆದ ಮೇಲೆ ನಮಗೇನಾಗುತ್ತೆ, ವಯಸ್ಸಾಗುತ್ತೆ, ಮುಪ್ಪು ಬರುತ್ತೆ. ಆವಾಗ ನಾವೇನು ಮಾಡ್ತೇವೆ, ಅಭಿದ್ಯಾಯನ್ ವರ್ಣರತಿ ಪ್ರಮೋದಾನ್. ನಾನು ವಯಸ್ಸಿದ್ದ ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ, ಇವಾಗ ನನಗೇನು ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಅಂತ ನಾವು ವಯಸ್ಸಿನಲ್ಲಿ ಮಾಡಿದಂತಹ ಸುಖಭೋಗಗಳನ್ನು ನೆನಪಿಸ್ತಾ ನಾವು ಕೂತ್ಕೋಬೇಕಾಗತ್ತೆ ಹೊರತು ಅಷ್ಟು ದೀರ್ಘವಾದಂಥ ಆಯಸ್ಸನ್ನು ಪಡೆದಿದ್ದರೂ ಕೂಡ ನಾವು ಎಲ್ಲವನ್ನೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ತಾತ್ಪರ್ಯ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ 100 ವರ್ಷ ಬದುಕಿದ ಅಂತ ಹೇಳಿದ್ರೆ ಅವನಿಗೆ ತಾರುಣ್ಯ ಇರುವುದು ಒಂದು 40-45 ವರ್ಷದ ತನಕ. ಅಲ್ಲಿಂದಾಗಿ ಅವನ ಎಲ್ಲ ಇಂದ್ರಿಯಗಳು ಕೂಡ
ತಮ್ಮ ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಾ ಬರ್ತಾ 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 ಇರ್ತವೆ. ಕೊನೆಗೆ 70-80 ವರ್ಷ ಆದ ಮೇಲೆ ಇನ್ನೊಬ್ಬರ ಪರಾಧೀನನಾಗಿ ಏಳಲಿಕ್ಕೆ ಕೂತ್ಕೊಳ್ಳಿಕ್ಕೆ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಅವನೇನು ಮಾಡ್ತಾನೆ, ನಾನು ವಯಸ್ಸಿನಲ್ಲಿದ್ದಾಗ ಹೇಗಿದ್ದೆ, ಅಷ್ಟು ದೂರ ಓಡ್ತಾ ಇದ್ದೆ, ಬಾವಿ ಸೇರಿ ನೀರು ತೆಗಿತಾ ಇದ್ದೆ, ನೆಲಗುದ್ದಿ ನೀರು ತೆಗಿತಾ ಇದ್ದೆ, ಅಷ್ಟು ದೂರ ಓಡ್ತಾ ಇದ್ದೆ, ಅಷ್ಟು ದೊಡ್ಡ ದೊಡ್ಡ ಚೀಲ ಹೊತ್ಕೊಳ್ತಾ ಇದ್ದೆ ಅಂತ ತಾನು ಯೌವನದಲ್ಲಿ ಮಾಡಿದಂತಹ ಕೆಲಸಗಳನ್ನು ಸ್ಮರಣೆ ಮಾಡಿಕೊಂಡು ಅವನೇ ಮಾಡಬೇಕಾಗತ್ತೆ, ಸುಖ ಪಡಬೇಕಾಗತ್ತೆ ಹೊರತು ಆ ವಯಸ್ಸಿನಲ್ಲಿ ಅವನಿಗೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನಚಿಕೇತ ಹೇಳ್ತಾ ಇದ್ದಾನೆ, ಸಾವಿರಾರು ವರ್ಷ ನೀನು ಆಯಸ್ಸನ್ನು ಕೊಟ್ಟರೂ ಕೂಡ ಸಾವಿರಾರು ವರ್ಷ ಯೌವನವನ್ನು ಕೊಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲ. ಸಾವಿರಾರು ವರ್ಷ ಯೌವನ ಇರೋದು ಯಾರಿಗೆ? ದೇವತೆಗಳಿಗೆ ಮಾತ್ರ. ದೇವತೆಗಳು ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮುಪ್ಪೇ ಇಲ್ಲ, ನಿತ್ಯವಾಗಿ ಅವರು ಯೌವನದಲ್ಲಿಯೇ ಇರ್ತಾರೆ. ಹಾಗಾಗಿ ಅಂತಹ ಆಯಸ್ಸನ್ನು ನೀನು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೀರ್ಘವಾದಂತಹ ಆಯಸ್ಸು ಬೇಡ, ಯಾವುದೂ ಬೇಡ. ನನಗೇನು ಬೇಕು ಅಂತ ಹೇಳಿದ್ರೆ, ಯಸ್ಮಿನ್ ನಿಧಿಂ ವಿಚಿಕಿತ್ಸಂತಿ ಮೃತ್ಯು ಸಾಂಪರಾಯೇ ಮಹತಿ ಬ್ರೂಹಿನಸ್ತತ್ ಯೋಯಂ ವರೋ ಗೂಢಮನ ಪ್ರವಿಷ್ಟೋ ನಾಣ್ಯಂ ತಸ್ಮಾತ್ ನಚಿಕೇತ ವೃಣೀತೆ ಅಂತ ಅನೇಕ ಜನರು ಮೋಕ್ಷಕ್ಕೆ ಹೋದ ಮೇಲೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾರೆ, ಕೆಲವೊಬ್ಬರು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪದ ಬಗ್ಗೆ ನನಗೆ ತಿಳಿಸು, ಅದನ್ನು ಬಿಟ್ಟು ಬೇರೆ ಯಾವ ವರವು ಕೂಡ ನನಗೆ ಬೇಡವೇ ಬೇಡ ಎಂಬುದಾಗಿ ಖಡಾಖಂಡಿತವಾಗಿ ಯಾವ ನಚಿಕೇತ ಯಮಧರ್ಮರಾಜನಿಗೆ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಯಮಧರ್ಮರಾಜ ಅವನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಯಮಧರ್ಮರಾಜ ನಚಿಕೇತ ಈ ಒಂದು ಜ್ಞಾನವನ್ನು ಪಡೆಯಲಿಕ್ಕೆ ಯೋಗ್ಯತೆ ಇದೇನೋ ಇಲ್ಲೋ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಆ ರೀತಿಯಾಗಿ ಅವನು ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯಲ್ಲಿ ನಚಿಕೇತ ಅವನೇನಾದ ಗೆದ್ದ. ಯಾಕೆ ಅಂತ ಹೇಳಿದ್ರೆ ಯಮಧರ್ಮರಾಜ ಒಡ್ಡಿದಂತಹ ಅಷ್ಟು ಆಸೆಗಳಿಗೂ ಕೂಡ ಯಾವುದೂ ಬೇಡ 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 ಅಂತ ಎಲ್ಲವನ್ನೂ ಕೂಡ ಖಡಾಖಂಡಿತವಾಗಿ ನಿರಾಕರಣೆ ಮಾಡಿ ನನಗೆ ಬೇಕಾದದ್ದು ಒಂದೇ ಒಂದು ಪರಮಾತ್ಮನ ತತ್ವಜ್ಞಾನ, ಅದೊಂದನ್ನೇ ಕೊಡಬೇಕು ಅಂತ ಗಟ್ಟಿಯಾಗಿ ನಿಂತುಕೊಂಡಿದ್ದಕ್ಕೆ ಯಮಧರ್ಮರಾಜ ಹೇಳಿದ, ನನಗೆ ಇವತ್ತು ತುಂಬ ಸಂತೋಷ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಿನ್ನಂತಹ ಒಬ್ಬ ಶಿಷ್ಯ ನನಗೆ ಸಿಕ್ಕಿದ್ದಕ್ಕೆ ಅಂತ. ಯಾಕೆ ಅಂತ ಹೇಳಿದ್ರೆ ಯಮಧರ್ಮರಾಜ ದೊಡ್ಡ ಜ್ಞಾನಿ, ಅವನಿಗಿದ್ದಂತಹ ಸಂಪೂರ್ಣ ಜ್ಞಾನವನ್ನು ಅರಗಿಸಿಕೊಳ್ಳಬಲ್ಲಂತಹ ತಾಕತ್ತಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ನಚಿಕೇತ ಒಬ್ಬನೇನೆ. ಹಾಗಾಗಿ ನಚಿಕೇತನನ್ನುಕೊಂಡು ಅವರಿಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಅವನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾವ ಯಮಧರ್ಮರಾಜ. ಪ್ರಾರಂಭದಲ್ಲಿ ಹೇಳ್ತಾನೆ, ಅನ್ಯಚ್ಛೇಯೋ ಅನ್ಯದುತೇವ ಪ್ರೇಯ ತೇ ಉಭೇ ನಾನಾರ್ಥೆ ಪ್ರಶಂಸಿನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧುಭವತಿ ಹೀಯತೀರ್ಥಾತ್ ಯಯು ಪ್ರೇಯೋ ವೃಣೀತೆ. ಇದಕ್ಕೇನರ್ಥ ಅಂತ ಹೇಳಿದರೆ, ಜಗತ್ತಿನಲ್ಲಿ ಎರಡು ವಿಧವಾದಂತಹ ಜನ ಇದ್ದಾರೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಯಾರು ಅಂತ ಹೇಳಿದರೆ, ಒಬ್ಬರು ಶ್ರೇಯಸ್ಸಿನ ಹಿಂದೆ ಹೋಗುವವರು, ಇನ್ನೊಬ್ಬರು ಪ್ರೇಯಸ್ಸಿನ ಹಿಂದೆ ಹೋಗುವವರು ಅಂತ. ಇಲ್ಲಿ ಎರಡು ಪದವನ್ನು ಪ್ರಯೋಗ ಮಾಡಿದ್ದಾನೆ, ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು ಅಂತ. ಏನು ಶ್ರೇಯಸ್ಸು ಪ್ರೇಯಸ್ಸು ಅಂತ ಹೇಳಿದರೆ, ಶ್ರೇಯಸ್ಸು ಅಂತ ಹೇಳಿದರೆ ಪರಮಾತ್ಮನ ತತ್ವಜ್ಞಾನ. ಈ ಜಗತ್ತಿನಲ್ಲಿ ಇರುವಂತಹ ಲೌಕಿಕ ಆಕಾಂಕ್ಷೆಗಳನ್ನು ಎಲ್ಲವನ್ನು ಕೂಡ ಬಿಟ್ಟು ಅತ್ಯಂತ ಕಷ್ಟಪಟ್ಟು ಅತ್ಯಂತ ಸಾಧನೆಯನ್ನು ಮಾಡಿ ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯುವುದೇನೆ ಅದೇನಂತ ಕರೆಸ್ಕೊಳ್ಳುತ್ತೆ? ಶ್ರೇಯಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಶ್ರೇಯಸ್ಸು ಅಂತ ಹೇಳಿದರೆ ನಮಗೆ ಹಿತವನ್ನುಂಟು ಮಾಡಬಹುದು ಅಂತ. ಆದರೆ ಈ ಶ್ರೇಯಸ್ಸು ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯುವುದೇನಿದೆ ಅದು ಸಾಮಾನ್ಯವಾಗಿ ನಮಗೆ ಇಲ್ಲಿ ಪಡೆಯಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ. ಎಷ್ಟು ಕಷ್ಟಪಡಬೇಕು, ಏಕಾದಶಿ ಉಪವಾಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕಷ್ಟ ಅಂತ ಅನಿಸುತ್ತೆ. ಆದರೆ ಅದು ನಮಗೆ ಮುಂದೆ ಏನು ಕೊಡುತ್ತೆ? ಒಳ್ಳೆಯ ಮೋಕ್ಷ ಎಂಬಂತಹ ಶಾಶ್ವತವಾದಂತಹ ಸುಖವನ್ನು ಕೊಡುತ್ತೆ. ಇದು ಶ್ರೇಯಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಎರಡನೇದೇನು ಪ್ರೇಯಸ್ಸು ಅಂತ. ಪ್ರೇಯಸ್ಸು ಅಂತ ಹೇಳಿದ್ರೆ ನಮಗೆ ಪ್ರಿಯವಾದಂತಹ ನಮಗೆ ಹೆಂಡತಿ, ಮಕ್ಕಳು, ನಮ್ಮ ಆಸ್ತಿ ಪಾಸ್ತಿ, ವಾಹನ, ಬೆಳ್ಳಿ, ಬಂಗಾರ ಇದೆಲ್ಲವೂ ಕೂಡ ಏನಾಗುತ್ತೆ? ನಮಗೆ ಪ್ರಿಯ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಜಗತ್ತಿನಲ್ಲಿ ಎರಡು ಇದೆ, ಒಂದು ಶ್ರೇಯ, ಇನ್ನೊಂದು ಪ್ರೇಯ ಅಂತ. ಸಾಮಾನ್ಯವಾಗಿ ಜನರು ಯಾರ ಹಿಂದೆ ಹೋಗ್ತಾರೆ ಅಂತ ಹೇಳಿ ಪ್ರೇಯದ ಹಿಂದೆನೇ ಹೋಗ್ತಾರೆ ಅಂತ. ಅಂದರೆ
ತಮ್ಮ ಕಣ್ಣಿಗೆ ಕಾಣುವಂತಹ ಈ ಹೆಂಡತಿ ಮಕ್ಕಳು ಬೆಳ್ಳಿ ಬಂಗಾರ ಆಭರಣ ಇವುಗಳನ್ನೇ ಶಾಶ್ವತವಾದಂತಹ ಸಂಪತ್ತು ಅಂತ ಅಂದುಕೊಂಡು ಅವರೇ ಮಾಡ್ತಾರೆ, ಅದರ ಹಿಂದೆನೇ ಹೋಗ್ತಾ ಇರ್ತಾರೆ. ಶ್ರೇಯಸ್ಸಿನ ಹಿಂದೆ ಹೋಗುವಂತಹ ಜನ ತುಂಬ ಕಡಿಮೆ ಅಂತ ಸಾಕ್ಷಾತ್ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಶ್ರೇಯ ಪ್ರೇಯ ಅನ್ಯದುತೇವ ಇವೆರಡೂ ಕೂಡ ಪರಸ್ಪರ ವಿರುದ್ಧವಾದಂಥವುಗಳು. ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿದರೆ ಪ್ರೇಯಸ್ಸಿನ ಹಿಂದೆ ನಾವು ಹೋಗಲೇಬಾರದು. ಪ್ರೇಯಸ್ಸಿಗೆ ಬೆನ್ನು ಹಾಕಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಶ್ರೇಯಸ್ಸಿನ ಹಿಂದೆ ಬರಬೇಕು, ಅರ್ಥಾತ್ ಪರಮಾತ್ಮನ ಕಡೆಗೆ ನಾವು ಬರಬೇಕು. ಅದಕ್ಕೆ ಇಲ್ಲೇನು ಹೇಳಿದರು, ತೇ ಉಭೇ ನಾನಾರ್ಥೇ ಪುರುಷಂ ಸಿನೀತಃ ಅಂತ ಅವೆರಡು ಕೂಡ ಬೇರೆ ಬೇರೆ ಅಂತ ಹೇಳಿದರು. ಎರಡೂ ಕೂಡ ಯಾಕೆ ಬೇರೆ ಬೇರೆ ಅಂತ ಹೇಳಿದ್ರೆ ಅವುಗಳಿಂದ ಬರುವಂತಹ ಫಲ ಬೇರೆ ಬೇರೆ ಇದೆ ಅಂತ. ಏನು ಫಲ ಬೇರೆ ಅಂತ ಹೇಳಿದ್ರೆ, ನಾವು ಶ್ರೇಯಸ್ಸಿನ ಹಿಂದೆ ಹೋದರೆ ಏನಾಗುತ್ತೆ, ಅದನ್ನು ಸಂಪಾದನೆ ಮಾಡಬೇಕಾದ್ರೆ ಕಷ್ಟ ಅಂತ ಅನಿಸ್ಬೋದು ನಮಗೆ. ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ನಚಿಕೇತನ ಚರಿತ್ರೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಹಾಗಾಗಿ ಅದು ಪ್ರಾರಂಭದಲ್ಲಿ ನಮಗೆ ಕಷ್ಟ ಅಂತ ಅನಿಸುತ್ತೆ, ಆದರೆ ಅದು ಮುಂದೆ ಶಾಶ್ವತವಾದಂತಹ ಸುಖವನ್ನು ನಮಗೆ ತಂದುಕೊಡುತ್ತೆ. ಆದರೆ ಪ್ರೇಯಸ್ಸು ಹಾಗಲ್ಲ, ಅದನ್ನು ಅನುಭವಿಸಬೇಕಾದರೆ ಭಾರೀ ಸುಖ ಅಂತ ಅನಿಸುತ್ತೆ. ಭಾರಿ ವೈಭವದ ಬಂಗಲೆ, ಅದು ಇದು ಕಾರು ಬಂಗಲೆ ಮುಂತಾದಂತಹ ಎಲ್ಲವನ್ನು ಕೂಡ ಅನುಭವಿಸಬೇಕಾದ್ರೆ ಭಾರಿ ಸುಖ ಅಂತ ಅನಿಸುತ್ತೆ. ಆದರೆ ಅನುಭವಿಸಿ ಮುಂದೆ ಈ ದೇಹವನ್ನು ತ್ಯಾಗ ಮಾಡಿದ ಮೇಲೆ ನಾವೆಲ್ಲಿಗೆ ಹೋಗಬೇಕು, ಮತ್ತೆ ಆ ನರಕಲೋಕಕ್ಕೇನೆ ಹೋಗಬೇಕು. ಅಲ್ಲಿ ಏನಾಗುತ್ತೆ, ಮುಂದೆ ಮಹಾ ಕಷ್ಟವನ್ನು ಅನುಭವಿಸ್ತೇವೆ. ಹಾಗಾಗಿ ಶ್ರೇಯ ಮತ್ತು ಪ್ರೇಯ ಎಂಬುದಾಗಿ ಎರಡಿದೆ. ಇದರಲ್ಲಿ ನಾವು ಯಾವುದರ ಹಿಂದೆ ಹೋಗಬೇಕು ಅಂತ ಹೇಳಿದ್ರೆ ಶ್ರೇಯಸ್ಸಿನ ಹಿಂದೆ ನಾವು ಹೋಗಬೇಕು. ನಿರಂತರವಾಗಿ ಪರಮಾತ್ಮನ ಕಡೆಗೆ ಹೋದಾಗ ನಮಗೇನಾಗುತ್ತೆ, ತಯೋಶ್ರೇಯ ಆದದಾನಸ್ಯ ಸಾಧು ಭವತಿ. ಸಾಧು ಅಂತ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ. ಯಾರಿಗಾಗುತ್ತೆ, ಶ್ರೇಯಸ್ಸಿನ ಹಿಂದೆ ಹೋದಂತಹ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಹೀಯತೆ ಅರ್ಥಾತ್ ಯಯು ಪ್ರೇಯೋ ವೃಣೀತೆ ಅಂತ ಯಾರು ಕೇವಲ ಲೌಕಿಕ ಆಸೆಗಳಲ್ಲಿಯೇ ತನ್ನ ಮನಸ್ಸನ್ನು ಇಟ್ಟಿರ್ತಾನೋ ಅಂತಹ ವ್ಯಕ್ತಿ ಹೀಯತೆ ಇನ್ನಷ್ಟು ಕೆಳಗಡೆ ಹೋಗ್ತಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಬರುವುದು ಅತ್ಯಂತ ಕಷ್ಟ. ಅನೇಕ ಜನ್ಮಗಳಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಾಗ ಸಾಧನೆ ಮಾಡಲಿಕ್ಕೆ ಯೋಗ್ಯವಾದಂತಹ ವಿಶಿಷ್ಟವಾದಂತಹ ಮನುಷ್ಯ ಜನ್ಮ ಬರುತ್ತೆ. ಇಂತಹ ಮನುಷ್ಯ ಜನ್ಮ ಬಂದಾಗಲೂ ಕೂಡ ನಾವು ಮತ್ತೆ ಸಾಮಾನ್ಯ ಪ್ರಾಣಿ ಪಕ್ಷಿಗಳಂತೆ ಸುಖವನ್ನೇ ಅನುಭವಿಸ್ತಾ ಹೋಗ್ಬಿಟ್ರೆ ಅದರಿಂದ ಏನಾಗುತ್ತೆ, ಹೀಯತೆ ಅರ್ಥಾತ್ ಮನುಷ್ಯ ಇನ್ನಷ್ಟು ಕೆಳಗಡೆ ಹೋಗ್ತಾನೆ ಹೊರತು ಅವನು ಉದ್ಧಾರ ಆಗಲಿಕ್ಕೆ ಸರ್ವತಾ ಸಾಧ್ಯನೇ ಇಲ್ಲ. ಹಾಗಾಗಿ ಮನುಷ್ಯ ಉದ್ಧಾರ ಆಗಬೇಕು ಅಂತ ಹೇಳಿ ಏನು ಮಾಡಬೇಕು, ಶ್ರೇಯಸ್ಸಿನ ಹಿಂದೆ ಹೋಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾನೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತೋ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಧೀರೋಹಿ ಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾನ್ ವೃಣೀತೆ ಅಂತ. ಹಾಗಾದರೆ ಶ್ರೇಯಸ್ಸಿನ ಹಿಂದೆ ಹೋಗುವವರೇ ನಿಜವಾದಂತಹ ಧೀರರು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಧೀರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಸಾಮಾನ್ಯವಾಗಿ ನಾವು ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ನೋಡಿದರೆ ಧೀರ ಅಂತ ಹೇಳಿದ್ರೆ ಭಾರಿ ಪರಾಕ್ರಮಶಾಲಿ ಧೈರ್ಯಶಾಲಿ ಅಂತ. ಆದರೆ ಸಂಸ್ಕೃತದಲ್ಲಿ ನಿಜವಾದಂತಹ ಧೀರ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಧೀ ಅಂತ ಹೇಳಿದರೆ ನಮ್ಮ ಜ್ಞಾನ. ನಾವು ಪ್ರತಿನಿತ್ಯ ಗಾಯತ್ರಿ ಜಪ ಮಾಡೋಕ್ಕಾದ್ರೆ ಹೇಳ್ತೀವಿ, ಧೀಯೋ ಯೋನಃ ಪ್ರಚೋದಯಾತ್ ಅಂತ. ಅಂದರೆ ನಮ್ಮ ಜ್ಞಾನವನ್ನು ಬುದ್ಧಿಯನ್ನು ಪರಮಾತ್ಮ ಪ್ರಚುರಪಡಿಸಲಿ, ಅವನು ಜಾಗೃತ ಮಾಡಲಿ ಅಂತ. ಹಾಗಾಗಿ ಧೀ ಅಂತ ಹೇಳಿದರೆ ಜ್ಞಾನ. ಅದರಲ್ಲಿ ರಹ ಅಂತೇಳಿ ರತನಾದವನು ಅಂತ. ಯಾವ ವ್ಯಕ್ತಿ ಸದಾಕಾಲ ಪರಮಾತ್ಮನ ಜ್ಞಾನದಲ್ಲಿಯೇ ಆಸಕ್ತನಾಗಿರ್ತಾನೋ ಅವನು ನಿಜವಾದಂತಹ ಧೀರ ಅಂತ ಕರೆಸ್ಕೊಳ್ತಾನೆ ಅಂತೆ. ಅದಕ್ಕೆ ನಚಿಕೇತ ಹೇಳ್ತಾ ಇದ್ದಾನೆ, ನಿಜವಾದಂತಹ ಧೀರ ಅರ್ಥಾತ್ ಜ್ಞಾನಿಯಾದಂತಹ ವ್ಯಕ್ತಿ ಶ್ರೇಯಸ್ಸು ಪ್ರೇಯಸ್ಸು ಎರಡನ್ನೂ ಕೂಡ ಮುಂದೆ ಇಟ್ಕೊಳ್ತಾನೆ. ಇದರಲ್ಲಿ ಯಾವುದನ್ನು ಆಚರಣೆ ಮಾಡಿದರೆ ನನಗೆ ಮುಂದೆ ಉತ್ತಮವಾದಂತಹ ಸುಖ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಎಂಬುದಾಗಿ ವಿಚಾರ ಮಾಡಿ ಕೊನೆಗೆ ಅದರಲ್ಲಿ ಏನು ಮಾಡ್ತಾನೆ, ಶ್ರೇಯಸ್ಸನ್ನೇ ಆಯ್ದುಕೊಳ್ತಾನೆ ಹೊರತು ಪ್ರೇಯಸ್ಸನ್ನು ಆಯ್ದುಕೊಳ್ಳೋದಿಲ್ಲ. ಯಾರು ಧೀರನಾದಂತಹ ವ್ಯಕ್ತಿ. ಅದೇ ಪ್ರೇಯೋ ಮಂದೋ ಯೋಗಕ್ಷೇಮಾನ್ ವೃಣೀತೆ ಅಂತ. ಯಾರು ಮಂದ ವ್ಯಕ್ತಿ, ಯಾರಿಗೆ ಬುದ್ಧಿ ಕಡಿಮೆ ಇರುತ್ತೋ ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಪ್ರೇಯಗಳನ್ನು ಅರ್ಥಾತ್ ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳಲ್ಲಿಯೇ ತಾನು ಮತ್ತೆ ಅದರ ಹಿಂದೆ ಹೋಗಿ ಅವುಗಳನ್ನು ಅನುಭವಿಸಿ ಮತ್ತೆ ಯಾವುದೋ ಒಂದು ಕೆಟ್ಟ ಯೋನಿಯಲ್ಲಿ ಹುಟ್ಟಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಅವಶ್ಯವಾಗಿ
ಜಾಗರೂಕರಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆಗಳನ್ನು ಇಡಬೇಕು ಅಂತ ಯಮಧರ್ಮರಾಜ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಉಪದೇಶ ಮಾಡಿ ಕೊನೆಗೆ ಹೇಳ್ತಾನೆ, ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ್ಚ ಕಾಮಾನ್ ಅಭಿದ್ಯಾಯನ್ ನಚಿಕೇತೋ ಅತ್ಯಸ್ರಾಕ್ಷೀ ನೈತಾಂ ಶೃಂಕಾಂ ಇತ್ತಮಯೀಂ ಅವಾಪ್ತಃ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾ ಅಂತ. ನಚಿಕೇತ, ನೀನೇ ಮಾಡಿದಿ, ನಿನ್ನ ಮುಂದೆ ಪ್ರೇಯಸ್ಸಿನ ಸರಮಾಲೆಯೇ ಇತ್ತು. ಯಾಕೆ ಅಂತ ಹೇಳಿದ್ರೆ ಯಮಧರ್ಮರಾಜ ಹೇಳಿದಂತಹ ಒಂದೊಂದು ವಸ್ತುವು ಕೂಡ ಅತ್ಯಂತ ಅದ್ಭುತವಾದದ್ದು. ಬಂಗಾರದ ರಥ, ವಜ್ರ ವೈಢೂರ್ಯಗಳು, ಸಾವಿರಾರು ವರ್ಷಗಳ ಕಾಲ ದೀರ್ಘವಾದಂತಹ ಆಯಸ್ಸು, ಇಡೀ ಭೂಮಿಗೆ ಚಕ್ರವರ್ತಿಯಾಗುವಂತಹ ದೊಡ್ಡ ಯೋಗ. ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನು ಯಮಧರ್ಮರಾಜ ನಚಿಕೇತನ ಮುಂದೆ ಇಟ್ಟರೂ ಕೂಡ ನಚಿಕೇತ ಏನು ಹೇಳಿದ? ಇದ್ಯಾವುದೂ ನನಗೆ ಬೇಡ, ನನಗೆ ಬೇಕಾದದ್ದು ಒಂದೇ ಒಂದು, ಯಾವುದು? ಪರಮಾತ್ಮನ ತತ್ವಜ್ಞಾನ ಅಂತ ಹೇಳಿದ. ಅದಕ್ಕೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ್ಚ. ಅಂದರೆ ನಮಗೆ ಕೆಲವು ಪ್ರಿಯ ಆಗತ್ತೆ, ಇನ್ನು ಕೆಲವುದು ಪ್ರಿಯವಾದದ್ದನ್ನು ತಂದುಕೊಡುತ್ತೆ. ಹೇಗೆ ಅಂತ ಹೇಳಿದರೆ, ನಮ್ಮ ಹತ್ರ ದುಡ್ಡಿರುತ್ತೆ, ನಮಗೆ 1 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಒಂದು ದೊಡ್ಡ ಒಂದು ಕೋಣೆಯಲ್ಲಿ ಹಾಕಿ ಕೂಡಿಟ್ಬಿಟ್ರೆ ಅದರಿಂದ ಏನಾಗುತ್ತೆ? ಸುಖ ಆಗೋದಿಲ್ಲ. ಹಾಗಾಗಿ ದುಡ್ಡೇನು ಸುಖ ಅಲ್ಲ, ಅದು ಸುಖವನ್ನು ತಂದುಕೊಡುವಂಥದ್ದು. ನಮ್ಮ ಹತ್ತಿರ ದುಡ್ಡಿದ್ದಾಗ ನಮಗೆ ಯಾವುದೋ ಒಂದು ವಸ್ತು ತೆಗೆದುಕೊಂಡು ಬಂದರೆ ಅದನ್ನು ಸ್ವೀಕಾರ ಮಾಡಿದೆ ತಿಂದರೆ ಏನಾಗುತ್ತೆ? ನಮಗೆ ಸುಖ ಆಗುತ್ತೆ. ಹೊರತು ಕೇವಲ ದುಡ್ಡಿನಿಂದಾಗಿ ಸುಖ ಆಗೋದಿಲ್ಲ. ಕೆಲವು ವಸ್ತುಗಳು ಹಾಗಲ್ಲ. ಯಾವುದೋ ಒಂದು ಸ್ವೀಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಆ ಸ್ವೀಟನ್ನು ತಿಂದರೆ ಖುಷಿಯಾಗುತ್ತೆ. ದುಡ್ಡು ಹಾಗಲ್ಲ. ದುಡ್ಡನ್ನು ಇಟ್ಟು ಒಂದು ಕೋಣೆಯಲ್ಲಿ ನಮ್ಮನ್ನು ಕೂಡಿ ಹಾಕಿಬಿಟ್ರೆ ಅದರಿಂದಾಗಿ ಸರ್ವತಾ ಸುಖ ಆಗೋದಿಲ್ಲ. ದುಡ್ಡಿರೋದೇ ಯಾಕೆ? ಖರ್ಚು ಮಾಡೋದಕ್ಕೆ. ಅದಕ್ಕೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನಾನು ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಅಂತ ಹೇಳಿದೆ, ಅನೇಕ ಆಭರಣಗಳನ್ನು ಕೊಡ್ತೇನೆ ಅಂತ ಹೇಳಿದರೆ, ಆದರೆ ಅದ್ಯಾವುದನ್ನು ಕೂಡ ನೀನು ಸ್ವೀಕಾರ ಮಾಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನೈತಾಂ ಶೃಂಕಾಂ ವಿತ್ತಮಯೀಂ ಅವಾಪ್ತಃ ಅಂತ ನಾವು ಮೊನ್ನೆ ಕೇಳಿದ್ವಿ ಪ್ರವಚನದಲ್ಲಿ. ಯಮ ನಚಿಕೇತನ ಮೇಲೆ ಭಾರಿ ಪ್ರೀತಿಯಿಂದಾಗಿ ಒಂದು ದೊಡ್ಡ ಬಂಗಾರದ ಸರವನ್ನು ಕೊಟ್ಟ ಅಂತ. ಸರವನ್ನು ಕೊಟ್ಟ ಅಂತ ಅಷ್ಟೇ ಕೇಳಿದ್ದೇವೆ, ನಚಿಕೇತನ ತಗೊಂಡೋ ಇಲ್ಲ ಅಂತ ಕೇಳಲಿಲ್ಲ. ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನಾನು ಅಷ್ಟು ಪ್ರೀತಿಯಿಂದ ಬಂಗಾರದ ಸರವನ್ನು ಕೊಟ್ಟರೂ ಕೂಡ ನೀನೇ ಮಾಡಲಿಲ್ಲ, ಅದನ್ನು ಸ್ವೀಕಾರ ಮಾಡಲೇ ಇಲ್ಲ ಅಂತೆ. ಅಂದರೆ ಹಿಂದೆ ನಾವು ಕೇಳಿದಂತೆ ನಚಿಕೇತನಿಗೆ ಅತ್ಯಂತ ಪ್ರೀತಿಯಿಂದ ಯಮಧರ್ಮರಾಜ ಒಂದು ಬಂಗಾರದ ಸರವನ್ನು ಕೊಟ್ಟ. ಬಂಗಾರದ ಸರವನ್ನು ಕೊಟ್ಟರೂ ಕೂಡ ಅವನು ಸ್ವೀಕಾರ ಮಾಡಲೇ ಇಲ್ಲ. ಅವನೇನು ಹೇಳಿದ? ನೀನು ಎಲ್ಲವನ್ನು ಕೂಡ ನನಗೆ ಉಪದೇಶ ಮಾಡು, ಮಾಡಿದ ಮೇಲೆ ನಾನು ಸ್ವೀಕಾರ ಮಾಡ್ತೀನಿ ಹೊರತು ಅಲ್ಲಿ ತನಕ ಯಾವುದನ್ನು ಕೂಡ ಸ್ವೀಕಾರ ಮಾಡೋದೇ ಇಲ್ಲ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಯಮ ಒಂದು ಮಾತು ಹೇಳ್ತಾನೆ, ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಹ ಅಂತ. ಮಜ್ಜಂತಿ ಅಂತ ಹೇಳಿ ಮುಳುಗಿರೋದು ಅಂತ. ಇಡೀ ಜಗತ್ತಿನ ಜನರೇನೇ ಯಾವುದರಲ್ಲಿ ಮುಳುಗಿದ್ದಾರೆ? ಈ ಸಂಸಾರ ಎಂಬಂತಹ ದೊಡ್ಡ ಸಾಗರದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ. ಅದರಲ್ಲಿ ಬರೀ ಬೆಳ್ಳಿ ಬಂಗಾರ ಸಂಪತ್ತು ಇದರಲ್ಲೇ ಮುಳುಗಿ ಹೋಗಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಜಗತ್ತಿನಲ್ಲಿ ಇರುವಂತಹ ಜನ ಎಲ್ಲರೂ ಕೂಡ ಇದರಲ್ಲೇ ಮುಳುಗಿ ಹೋಗಿದ್ದರೂ ಕೂಡ 10 ವರ್ಷದ ಬಾಲಕನಾದಂತಹ ನೀನು ನಾನೇ ಸ್ವತಃ ಬಂಗಾರದ ಅತಿ ದೊಡ್ಡ ಸರವನ್ನು ನಿನಗೆ ಕೊಟ್ಟರೂ ಕೂಡ ನೀನೇ ಮಾಡಲಿಲ್ಲ, ನೀನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದರೆ ನೀನು ನಿಜವಾದಂತಹ ಧೀರನಾದಂತಹ ವ್ಯಕ್ತಿ, ನೀನು ನಿಜವಾದಂತಹ ಜ್ಞಾನಿ. ಯಾಕೆ ಅಂತ ಹೇಳಿದರೆ ಜ್ಞಾನಿಯಾದವನಿಗೆ ಯಾವುದು ತುಂಬ ರುಚಿ ಅಂತ ಹೇಳಿದರೆ ಜ್ಞಾನ ಒಂದೇ ರುಚಿ. ಜ್ಞಾನ ಒಂದನ್ನು ಬಿಟ್ಟು ಅವನಿಗೆ ಯಾವುದನ್ನು ಕೊಟ್ಟರೂ ಕೂಡ ಅವನಿಗೆ ಅದು ಅತ್ಯಂತ ಪ್ರೀತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಹಾಗಾಗಿ ನೀನು ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ. ಅಂತಹ ನಿನಗೆ ನಾನು ಪರಮಾತ್ಮನ ತತ್ವಜ್ಞಾನವನ್ನು ಉಪದೇಶ ಮಾಡಿಯೇ ಮಾಡ್ತೇನೆ ಎಂಬುದಾಗಿ ಆ ಯಮಧರ್ಮರಾಜ ಅವನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಲ್ಲಿ ಪ್ರಾರಂಭದಲ್ಲಿ ಹೇಳ್ತಾನೆ, ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾ ಯಾಚ ವಿದ್ಯೇತಿ ಜ್ಞಾತ ವಿದ್ಯಾಭೀಪ್ಸಿತಂ ನಚಿಕೇತಸಂ ಮನ್ನೆ ನತ್ವಾ ಕಾಮಾಹ ಬಹವೋ ಲೋಲುಪಂತಹ ಅಂತ. ಜಗತ್ತಿನಲ್ಲಿ 2 ಇದೆ, ಒಂದು ವಿದ್ಯೆ, ಇನ್ನೊಂದು ಅವಿದ್ಯೆ ಅಂತ. ಅರ್ಥಾತ್ ಒಂದು ಜ್ಞಾನ, ಒಂದು ಅಜ್ಞಾನ. ಇದರಲ್ಲಿ ಬಹಳಷ್ಟು ಜನರಿಗೆ ಇರೋದೇನು? ಅಜ್ಞಾನವೇ ಇದೆ. ಸರಿಯಾದಂತಹ ಜ್ಞಾನ ಪ್ರತಿಯೊಬ್ಬರಿಗೆ ಇರೋದಿಲ್ಲ. ಅದಕ್ಕೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಜಗತ್ತಿನಲ್ಲಿ 2 ಇದೆ, ಒಂದು ಜ್ಞಾನ ಮತ್ತು ಅಜ್ಞಾನ ಅಂತ. ಇವೆರಡೂ ಕೂಡ ಅತ್ಯಂತ ದೂರವಾಗಿರುವಂಥದ್ದಂತು. ಅಂದರೆ ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನ ಇರೋದಿಲ್ಲ, ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಜ್ಞಾನ ಇರೋದಿಲ್ಲ. ಹಾಗಾಗಿ ದೂರ ಮೀತೆ
ವಿಪರೀತೆ ಅಂತ. ಇವೆರಡೂ ಕೂಡ ಅತ್ಯಂತ ವಿರುದ್ಧವಾದಂಥವುಗಳು. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಏನು ಮಾಡುತ್ತೆ, ನಮ್ಮನ್ನು ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗುತ್ತೆ. ಅಜ್ಞಾನ ಏನು ಮಾಡುತ್ತೆ, ನಮ್ಮನ್ನು ಪರಮಾತ್ಮನಿಂದಾಗಿ ಅತ್ಯಂತ ದೂರ ತಳ್ಳಿಬಿಡುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ನಮಗೆ ಯಾವಾಗ ಹತ್ತಿರ ಆಗೋದು ಅಂತ ಹೇಳಿದ್ರೆ, ಪರಮಾತ್ಮ ಹತ್ತಿರ ಎರಡು ರೀತಿ ಆಗ್ತಾನೆ ಅಂತೆ. ಒಂದು, ನಾವು ಎಲ್ಲವನ್ನು ಕೂಡ ದೇಹತ್ಯಾಗವನ್ನು ಮಾಡಿದ ಮೇಲೆ ಸಾಧನೆ ಮಾಡಿದ್ದರೆ ನಾವು ಮೋಕ್ಷವನ್ನು ಪಡಿತೇವೆ. ಅಲ್ಲಿ ಏನಾಗುತ್ತೆ, ಪರಮಾತ್ಮ ನಮಗೆ ಹತ್ತಿರ ಆಗ್ತಾನೆ. ಇನ್ನೊಂದು ಹತ್ತಿರ ಆಗೋದು ಅಂತ ಹೇಳಿದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ಕೂಡುವುದು ಅಂತೆ. ಅದು ನಿಜವಾದಂತಹ ಹತ್ತಿರ ಆಗೋದು ಅಂತ. ಅಂದರೆ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರೆ ನಮ್ಮ ಹೃದಯದಲ್ಲಿ ಪರಮಾತ್ಮನ ವಿಶೇಷವಾದಂಥ ದರ್ಶನ ಆಗಬೇಕು. ಅದೇ ನಿಜವಾದಂತಹ ಪರಮಾತ್ಮ ಹತ್ತಿರ ಆಗೋದು ಅಂತ. ಆ ರೀತಿಯಾಗಿ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲಿ ಬಂದು ಕುಳಿತುಕೊಂಡು ದರ್ಶನ ಕೊಡಬೇಕು, ನಮಗೆ ಹತ್ತಿರ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಬೇಕು, ಜ್ಞಾನ ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಪರಮಾತ್ಮನ ಒಂದು ಸ್ವರೂಪವನ್ನು ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಜ್ಞಾನಪೂರ್ವಕವಾಗಿ ಏನು ಮಾಡಬೇಕು, ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಶಾಸ್ತ್ರಗ್ರಂಥಗಳಲ್ಲಿ ಹೇಳಿದ್ದಾರೋ ಅದನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಿ ಮನನವನ್ನು ಮಾಡಿ ಆ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಿದಾಗ ಏನಾಗುತ್ತೆ, ಪರಮಾತ್ಮನ ದರ್ಶನ ಎಂಬುದು ನಮಗೆ ಅಂತರಂಗದಲ್ಲಿ ನಮ್ಮ ಹೃದಯದಲ್ಲಿ ಆಗುತ್ತೆ. ಇದೇನು ಜ್ಞಾನದ ಫಲ. ಜ್ಞಾನದಿಂದಾಗಿ ನಮಗೆ ಪರಮಾತ್ಮ ಹತ್ತಿರ ಆಗ್ತಾನೆ. ಇನ್ನೊಂದೇನು, ಅವಿದ್ಯೆ ಅಂದರೆ ಅಜ್ಞಾನ. ನಾವು ಯಾವ್ಯಾವುದೋ ರೀತಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಿಬಿಟ್ರೆ, ತಪ್ಪಾಗಿ ಉಪಾಸನೆ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಒಳಗಡೆನೇ ಇರುವಂತಹ ಪರಮಾತ್ಮ ಏನಾಗ್ತಾನೆ, ನಮ್ಮಿಂದಾಗಿ ದೂರ ಆಗಿಬಿಡ್ತಾನೆ ಅಂತ. ಅರ್ಥಾತ್ ನಮಗೆ ಅವನು ದರ್ಶನವನ್ನು ಕೊಡುವುದಿಲ್ಲ ಅಂತ. ಇದನ್ನೇ ಭಾಗವತದಲ್ಲಿ ಹೇಳ್ತಾರೆ, ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಅಂತ. ಪರಮಾತ್ಮ ನಮ್ಮೆಲ್ಲರ ಒಳಗಡೆಯೂ ಕೂಡ ಬಿಂಬರೂಪಿಯಾಗಿ ಇದ್ದಾನೆ, ಆದರೆ ಅವನನ್ನು ತಿಳಿದುಕೊಳ್ಳುವುದೇನೋ ತುಂಬ ಕಷ್ಟ ಅಂತ. ಅವನನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಜ್ಞಾನದಿಂದಾಗಿಯೇ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ಜ್ಞಾನ ಎಂಬುದು ಅತ್ಯಂತ ಪ್ರಧಾನವಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಯಮಧರ್ಮರಾಜ ಇನ್ನೊಂದು ಮಾತನ್ನು ಹೇಳ್ತಾನೆ, ವಿದ್ಯಾಭೀಪ್ಸಿತಂ ನಚಿಕೇತಸಂ ಮನ್ನೆ. ನಚಿಕೇತ, ನಿನಗೆ ವಿದ್ಯೆ ಅಂತ ಹೇಳಿದರೆ, ಜ್ಞಾನ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನತ್ವಾ ಕಾಮಾಹ ಬಹವೋ ಲೋಲುಪಂತಹ ಅಂತ. ನಿನ್ನ ಮುಂದೆ ಇಷ್ಟೊಂದು ಕಾಮನೆಗಳನ್ನು ನಾನು ಒಡ್ಡಿದ್ದರೂ ಕೂಡ ನೀನು ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳದೇನೆ ನೀನೇ ಮಾಡಿದಿ, ನನಗೆ ಜ್ಞಾನವೇ ಬೇಕು, ಪರಮಾತ್ಮನ ತತ್ವಜ್ಞಾನವೇ ಬೇಕು ಅಂತ ಆರಿಸಿಕೊಂಡು, ಹಾಗಾಗಿ ನಿನಗೆ ಜ್ಞಾನ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ ಎಂಬುದಾಗಿ ಒಬ್ಬ 10 ವರ್ಷದ ಬಾಲಕನ ಮುಂದೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಯಮಧರ್ಮರಾಜನ ಮಾತಿಗೆ ಸಾಮಾನ್ಯವಾಗಿ ದೊಡ್ಡವರ ಮಾತನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಅಂತೆ. ಅದರಲ್ಲೂ ಕೂಡ ಯಮ ಯಾರು, ಒಬ್ಬ ದೇವತೆ, ದೊಡ್ಡ ತತ್ವಜ್ಞಾನಿ. ಅಂತಹ ಯಮಧರ್ಮರಾಜನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಅಂತಹದರಲ್ಲಿ ಯಮಧರ್ಮರಾಜನ ಮಾತಿಗೆ ಸರಿಯಾಗಿ ಅವನು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟು ಸರಿಯಾಗಿ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ 10 ವರ್ಷದ ಬಾಲಕ ಯಾವ ನಚಿಕೇತ ಎಷ್ಟು ದೊಡ್ಡ ತತ್ವಜ್ಞಾನಿ ಆಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕು. ಯಮಧರ್ಮರಾಜ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದನೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಪುನಃ ಪ್ರತಿಯಾಗಿ ಅನುವಾದ ಮಾಡ್ತಾ ಇದ್ದ. ಆ ರೀತಿಯಾದಂತಹ ಜ್ಞಾನಿಯಾದಂತಹ ನಚಿಕೇತನಿಗೆ ಯಮಧರ್ಮ ಹೇಳ್ತಾನೆ, ನಿನಗೆ ಜ್ಞಾನ ಅಂಥೇಳಿ ತುಂಬ ಇಷ್ಟ ಅಂತ ಕಾಣಿಸುತ್ತೆ, ಹಾಗಾಗಿ ನಿನಗೆ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದೇನೆ ಅಂತ. ಇದು ಜ್ಞಾನಿಗಳ ಬಗ್ಗೆ ಹೇಳಿದ. ಮುಂದೆ ಅಜ್ಞಾನಿಗಳ ಬಗ್ಗೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೇವ ನೀಯಮಾನ ಯತಾಂಧಾಃ ಅಂತ. ಯಾರು ಜ್ಞಾನವನ್ನು ಪಡಿತಾರೋ ಅವರು ಉದ್ಧಾರ ಆಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆ ಇಲ್ಲ, ಸಂದೇಹ ಇಲ್ಲ. ಆದರೆ ಯಾರು ಅಜ್ಞಾನದಲ್ಲಿಯೇ ಮುಳುಗಿ ಹೋಗಿಬಿಟ್ಟಿರ್ತಾರೋ ಅಂಥವರ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ ಅಂತ. ಅಂದರೆ ಅವರ ದೇಹದ ಸಮಗ್ರವಾಗಿ ಏನು ತುಂಬಿಟ್ಬಿಟ್ಟಿರುತ್ತೆ, ಅಜ್ಞಾನವೇ ತುಂಬಿ ಹೋಗಿಬಿಟ್ಬಿಟ್ಟಿರುತ್ತೆ. ಅವರಿಗೆ ಮೊದಲನೇದಾಗಿ ಏನು ಗೊತ್ತಿರೋದಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ ಅಂತೆ. ಅಂದರೆ ನಾನು ಒಬ್ಬ ಅಜ್ಞಾನಿ ಅಂತಲೂ ಕೂಡ ಅವರಿಗೆ ಗೊತ್ತಿರೋದಿಲ್ಲ, ನನಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಬಿಟ್ಟಿರ್ತಾರೆ ಅವರು. ಅವರೇನು ಸ್ವಯಂ ಧೀರಾಹ, ಅವರಿಗೆ ಯಾರೊಬ್ಬರು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತೆ, ನಾನು ಇನ್ನೊಂದು ದೊಡ್ಡ ಜ್ಞಾನಿ ಅಂತ ಯಾರೂ ಕೂಡ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಆದರೆ
ಅವನೇ ಅನ್ಕೊಳ್ತಾನೆ ಏನಂತ, ನಾನು ದೊಡ್ಡ ಜ್ಞಾನಿ, ನಾನು ದೊಡ್ಡ ಜ್ಞಾನಿ, ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ, ನಾನು ಒಳ್ಳೆಯ ದೊಡ್ಡ ಜ್ಞಾನಿ, ನಾನೊಬ್ಬ ದೊಡ್ಡ ಒಳ್ಳೆಯ ಪಂಡಿತ ಅಂತ ಅಜ್ಞಾನಿ ಅನ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಅಂತೆ. ಇಷ್ಟು ಅನ್ಕೊಂಡು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ದಂದ್ರಮ್ಯಮಾಣಾಹ ಪರಿಯಂತಿ ಮೂಢಾಹ ಅಂತ. ಅವನು ಬದುಕ್ತಾನೆ, ಅವನು 100 ವರ್ಷ ಬದುಕ್ತಾನೆ, ಜ್ಞಾನಿಯು 100 ವರ್ಷ ಬದುಕ್ತಾನೆ. ಆದರೆ ಅಜ್ಞಾನಿ 100 ವರ್ಷ ಬದುಕ್ತಾನೆ. ಹೇಗೆ ಬದುಕ್ತಾನೆ ಅಂತ ಹೇಳಿದ್ರೆ ದಂದ್ರಮ್ಯಮಾಣಾಹ ಅಂತೆ. ದಂದ್ರಮ್ಯಮಾಣಾಹ ಅಂತ ಹೇಳಿದ್ರೆ ಹೇಗೆ ಮರಗಳು ಬದುಕ್ತವೆ, ಪ್ರಾಣಿ ಪಕ್ಷಿಗಳು ಬದುಕ್ತವೆ, ಅವುಗಳ ಜೀವನಕ್ಕೆ ಏನಾದರೂ ಸಾರ್ಥಕ್ಯ ಇರುತ್ತಾ? ಇರೋದಿಲ್ಲ. ಆ ರೀತಿಯಾಗಿ ಒಬ್ಬ ಅಜ್ಞಾನಿ 100 ವರ್ಷ ಬದುಕಿದ ಅಂತ ಹೇಳಿದ್ರೆ ಹೇಗೆ ಪ್ರಾಣಿ ಪಕ್ಷಿಗಳು ಸುಖಕ್ಕಾಗಿ ಕೇವಲ ತಿನ್ಕೊಂಡು ಉಂದ್ಕೊಂಡು ಆರಾಮಾಗಿ ಇರ್ತಾವೋ, ಆ ರೀತಿಯಾಗಿ ಪ್ರಾಣಿಗಳು ಬೇರೆಯಲ್ಲ, ಪಕ್ಷಿಗಳು ಬೇರೆಯಲ್ಲ, ಮರ ಗಿಡಗಳು ಬೇರೆಯಲ್ಲ, ಈ ಮನುಷ್ಯ ಬೇರೆಯಲ್ಲ. ಹಾಗಾಗಿ ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಸಾರ್ಥಕ್ಯ ಸಿಗೋದು ಯಾವಾಗ ಅಂತ ಹೇಳಿದರೆ ಅದು ಜ್ಞಾನದಿಂದಲೇ. ಜ್ಞಾನ ಇಲ್ಲದೆ ಹೋದರೆ ಒಂದು ಮರ ಇರುತ್ತೆ, ಮರಕ್ಕೆ ಜ್ಞಾನ ಇರುತ್ತಾ? ಜ್ಞಾನ ಇರೋದಿಲ್ಲ. ಸುಮ್ಮನೆ ಬೆಳೆಯುತ್ತೆ, ಇನ್ನೊಬ್ಬರಿಗೆ ಹಣ್ಣು ಕಾಯಿ ನೀರು ಎಲ್ಲವನ್ನು ಕೂಡ ಕೊಡುತ್ತೆ, ಕೊನೆಗೆ ಒಂದಷ್ಟು ದಿನ ಇದ್ದುಕೊಂಡು ಸತ್ತು ಹೋಗಿಬಿಡುತ್ತೆ. ಅದೇ ರೀತಿಯಾಗಿ ಅಜ್ಞಾನಿಯು ಕೂಡ ತಾನೇ ಮಾಡ್ತಾನೆ, ಉದ್ದಕ್ಕೆ ಬೆಳಿತಾನೆ, ವಯಸ್ಸಾದ ಮೇಲೆ ಸತ್ತು ಹೋಗ್ತಾನೆ ಹೊರತು ಅವನಿಗೆ ಏನೂ ಕೂಡ ಜೀವನದಿಂದಾಗಿ ಪ್ರಯೋಜನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವನು 100 ವರ್ಷ ಬದುಕಿದರೂ ಕೂಡ ಕಿಂಚಿತ್ತೂ ಕೂಡ ಸಾಧನೆಯನ್ನೇ ಮಾಡಲಿಲ್ಲ. ಹಾಗಾಗಿ ಅವನಿಗೆ ಬಂದಂತಹ ಮನುಷ್ಯ ಜೀವನವೇ ವ್ಯರ್ಥ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ಅಂಧೇನೇವ ನೀಯಮಾನಾಹ ಯಥಾಂಧಾಹ ಅಂತ. ಒಬ್ಬ ಕುರುಡಾದಂತಹ ವ್ಯಕ್ತಿ ಇರ್ತಾನೆ, ಅವನು ರೋಡ್ ಕ್ರಾಸ್ ಮಾಡೋಕ್ಕಾಗಿರುತ್ತೆ. ಆವಾಗ ಅವನು ಯಾರ ಕೈ ಹಿಡಿಬೇಕು? ಕಣ್ಣು ಕಾಣಿಸುವಂಥವ್ರ ಕೈ ಹಿಡಿದ್ರೆ ಏನಾಗುತ್ತೆ, ಅವನು ಆರಾಮಾಗಿ ರೋಡನ್ನು ದಾಟ್ತಾನೆ. ಅದೇ ಕುರುಡಾದಂತಹ ವ್ಯಕ್ತಿ ಇನ್ನೊಬ್ಬ ಕುರುಡಾದಂತಹ ವ್ಯಕ್ತಿ ಕೈ ಹಿಡಿದ್ರೆ ಏನಾಗುತ್ತೆ? ಅಂಧೇನೇವ ನಿಯಮಾನಾಹ ಯಥಾಂಧಾಹ. ಮೊದಲನೇದಾಗಿ ಆ ವ್ಯಕ್ತಿಗೆ ಕಣ್ಣು ಕಾಣಿಸೋದಿಲ್ಲ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೈ ಹಿಡಿದುಕೊಂಡಿದ್ದಾನೆ, ಅವನಿಗೂ ಕಣ್ಣು ಕಾಣಿಸೋದಿಲ್ಲ. ಹೀಗೆ ಇಬ್ಬರೂ ಕಣ್ಣು ಕಾಣಿಸದೇ ಇರುವಂತಹ ವ್ಯಕ್ತಿಗಳು ಒಂದು ದೊಡ್ಡದಾದಂತಹ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಯಾವ ರೀತಿಯಾಗಿ ಅವರು ಸರಿಯಾದಂತಹ ಒಂದು ಡೆಸ್ಟಿನೇಷನ್ಗೆ, ಲೊಕೇಶನ್ಗೆ ಹೋಗೋದಿಲ್ವೋ ಆ ರೀತಿಯಾಗಿ ಇಲ್ಲೂ ಕೂಡ ಅಜ್ಞಾನದಲ್ಲಿ ಮುಳುಗಿಬಿಟ್ಟಿರ್ತಾರೋ, ತನ್ನನ್ನೇ ತಾನು ದೊಡ್ಡ ಜ್ಞಾನಿ ಅಂತ ಅಹಂಕಾರವನ್ನು ಪಡ್ತಾರೋ ಅಂತಹ ವ್ಯಕ್ತಿಗಳು ಕೂಡ ಯಾವತ್ತೂ ಕೂಡ ಉದ್ಧಾರ ಆಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರನ್ನು ಯಾರು ನಂಬಿರ್ತಾರೋ ಅವರಿಗೂ ಫಾಲೋವರ್ಸ್ ಇರ್ತಾರೆ. ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೇವೆ, ಎಂಥ ದೊಡ್ಡವರಿಗೂ ಕೂಡ ಫಾಲೋವರ್ಸ್ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾವುದೋ ರೀತಿಯಂಥ ಕಳ್ಳ ಸ್ವಾಮಿಗಳಿಗೂ ಕೂಡ ಏನಿರ್ತಾರೆ, ದೊಡ್ಡ ಫಾಲೋವರ್ಸ್ ಇರ್ತಾರೆ. ಭಾರಿ ದೊಡ್ಡ ಗುರೂಜಿ ಹಾಗೆ ಹೇಗೆ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರೇನಾಗುತ್ತೆ ಅಂತ ಹೇಳಿ, ಅವ್ರ ಗತಿ ಏನಾಗುತ್ತೆ? ಅಂಧೇನೇವ ನೀಯಮಾನಾಹ ಯಥಾಂಧಾಹ. ಕುರುಡಾದಂತಹ ಒಬ್ಬ ವ್ಯಕ್ತಿಯ ಕೈಯನ್ನು ಹಿಡಿದ ಇನ್ನೊಬ್ಬ ಕುರುಡನಂತೆ. ಇಬ್ಬರೂ ಕೂಡ ಸರಿಯಾದಂತಹ ದಾರಿಯಲ್ಲಿ ಹೋಗೋದಿಲ್ಲ. ಹಾಗಾಗಿ ನಾವು ಗಟ್ಟಿಯಾಗಿ ಯಾರನ್ನು ಹಿಡಬೇಕಂತ ಹೇಳಿದ್ರೆ ನಿಜವಾದಂತಹ ತತ್ವಜ್ಞಾನಿ ಯಾರು ಆಗಿರ್ತಾರೋ ಅಂತಹ ಜ್ಞಾನಿಗಳಾದಂತಹ ಗುರುಗಳ ಕೈಯನ್ನು ಹಿಡಿಬೇಕು, ಕಾಲನ್ನು ಹಿಡಿಬೇಕು ಹೊರತು ಸಾಮಾನ್ಯರಾದಂತಹ ಅಜ್ಞಾನಿಗಳ ಕಾಲನ್ನು ಸರ್ವತಾ ಹಿಡಿಬಾರ್ದು. ಅದರಿಂದಾಗಿ ಅವರೂ ಉದ್ಧಾರ ಆಗೋದಿಲ್ಲ, ಅವರ ಪಾದವನ್ನು ಹಿಡಿದಂತಹ ನಾವು ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜಗತ್ತಿನಲ್ಲಿ ಎರಡಿದೆ, ಏನು? ವಿದ್ಯೆ ಮತ್ತು ಅವಿದ್ಯೆ. ವಿದ್ಯೆ, ಯಾರಲ್ಲಿ ವಿದ್ಯೆ ಇರುತ್ತೋ ಅವನೂ ಉದ್ಧಾರ ಆಗ್ತಾನೆ, ಅವನ ಪಾದವನ್ನು ಹಿಡಿದವರು ಕೂಡ ಉದ್ಧಾರ ಆಗ್ತಾರೆ. ಯಾರು ಅಜ್ಞಾನಿಯೋ ಅವನೂ ಉದ್ಧಾರ ಆಗೋದಿಲ್ಲ, ಅವನ ಪಾದವನ್ನು ಹಿಡಿದವರು ಕೂಡ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನಚಿಕೇತ, ನೀನು ಒಳ್ಳೆಯ ದೊಡ್ಡ ಜ್ಞಾನಿಯಾಗಿದ್ದೀಯಾ, ನಿನ್ನ ಉದ್ಧಾರ ಖಂಡಿತ ಆಗೇ ಆಗುತ್ತೆ. ಆ ಉದ್ಧಾರಕ್ಕೆ ಬೇಕಾದದ್ದೇನು? ತತ್ವಜ್ಞಾನ. ಅಂತಹ ತತ್ವಜ್ಞಾನವನ್ನು ನಾನು ನಿನಗೆ ಉಪದೇಶ ಮಾಡಿಯೇ ಮಾಡ್ತೇನೆ ಎಂಬುದಾಗಿ ಇನ್ನೂ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಯಮಧರ್ಮರಾಜ. ಇದೆಲ್ಲವೂ ಕೂಡ ಇನ್ನೂ ಪೀಠಿಕೆ ಮಾತ್ರ. ಹಾಗಾಗಿ ನಾನು ನಿನಗೆ ವಿಶಿಷ್ಟವಾದಂತಹ ಆ ಮುಕ್ತರಿಗೆ ನಿಯಾಮಕರಾದಂತಹ ಪರಮಾತ್ಮನ ಸ್ವರೂಪವನ್ನು ಅವಶ್ಯವಾಗಿ ಉಪದೇಶ ಮಾಡಿಯೇ ಮಾಡ್ತೇನೆ, ನಿನ್ನಲ್ಲಿ ಯೋಗ್ಯತೆ ಇದೆ ಎಂಬುದಾಗಿ ಮನಸಾರೆ ಅವನನ್ನು ಹೊಗಳಿ ಏನು ಮಾಡ್ತಾನೆ, ಮುಂದೆ ಅವನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದನ್ನೇ ಯಾರು ಲೋಕದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಾನಕ್ಕೆ ಇರ್ತಾರೆ, ಭಾರಿ ಪ್ರಖ್ಯಾತರಾಗ್ತಾರೆ ಅಂತ ಹೇಳಿದ್ರೆ, ಗುರುಣ ಶ್ಲಾಘಿತ ಶಿಷ್ಯ ಶಿಷ್ಯಸ್ತು ಪುತ್ರಸ್ತು ಪಿತೃತಾಡಿತ ಅಂತ ಹೇಳಿದರೆ, ಒಬ್ಬ ಶಿಷ್ಯನನ್ನು ಯಾರು ನಿಜವಾಗಿ ಹೊಗಳಬೇಕು ಅಂತ ಹೇಳಿದ್ರೆ ಬೇರೆ ಯಾರೋ ಸಾಮಾನ್ಯ ಜನ ಹೊಗಳಿದರೆ ಅದು ಸರಿ ಹೋಗೋದಿಲ್ಲ ಅಂತೆ.
ಅವನಿಗೆ ಪಾಠ ಹೇಳಿದಂತಹ ಗುರುಗಳು ಮನಸ್ಪೂರ್ವಕವಾಗಿ ತನ್ನ ಶಿಷ್ಯ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ, ಒಳ್ಳೆ ಜ್ಞಾನಿಯಾಗಿದ್ದಾನೆ ಅಂತ ಹೊಗಳಿದರೆ ಆ ವ್ಯಕ್ತಿ ಏನಾಗ್ತಾನೆ, ಲೋಕದಲ್ಲಿ ಭಾರಿ ಖ್ಯಾತನಾಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಪುತ್ರಸ್ತು ಪಿತೃತಾಡಿತ ಅಂತ. ಚಿಕ್ಕವರಾಗಿದ್ದಾಗ ಮಕ್ಕಳು ತಪ್ಪು ಮಾಡಿದರೆ ಅವಶ್ಯವಾಗಿ ಅವರಿಗೆ ಹೊಡಿಲೇಬೇಕಂತೆ. ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳಿದಾಗ ಮಾತ್ರ ಏನಾಗ್ತಾರೆ, ಅವರು ಉದ್ಧಾರ ಆಗ್ತಾರೆ. ಅಯ್ಯೋ ನನ್ನ ಮಗುನೇ ಅಂತ ಅವರಿಗೆ ಹೊಡೆದು ಪಾಠವನ್ನು ಹೇಳದೇನೆ ಸುಮ್ಮನೆ ಮಾತಿನಿಂದಾಗಿ ಮಕ್ಕಳಿಗೆ ಪಾಠವನ್ನು ಹೇಳಿಬಿಟ್ರೆ ಅದೇನಾಗೋದಿಲ್ಲ, ಅವರು ಸರಿಯಾದಂತಹ ಮಾರ್ಗಕ್ಕೆ ಹೋಗೋದಿಲ್ಲ. ಹಾಗಾಗಿ ಮಕ್ಕಳು ದಾರಿಯನ್ನು ತಪ್ಪಿದರೆ ಅವಶ್ಯವಾಗಿ ಅವರಿಗೆ ಹೊಡೆಯಲೇಬೇಕು. ಅವರು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವಶ್ಯವಾಗಿ ಅವರನ್ನು ಹೊಗಳಲೇಬೇಕು. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಏನಾಗ್ತಾನೆ, ಆ ವ್ಯಕ್ತಿ ಜಗತ್ತಿನಲ್ಲಿ ಭಾರಿ ಖ್ಯಾತನಾಗ್ತಾನೆ, ಒಂದು ಉತ್ತಮವಾದಂತಹ ಸ್ಥಾನವನ್ನು ಪಡಿತಾನೆ ಎಂಬುದಾಗಿ ಒಂದು ಸುಭಾಷಿತ ಹೇಳುತ್ತೆ. ಆ ರೀತಿಯಾಗಿ ಯಮಧರ್ಮರಾಜ ನಚಿಕೇತನಿಗೆ ಏನಾಗಬೇಕು, ಸ್ವರೂಪೋದ್ಧಾರಕನಾದಂತಹ ಗುರು ಆಗಬೇಕು. ಅಂತಹ ಗುರುವೇನೇ ಯಮಧರ್ಮರಾಜನೇನೆ ನಚಿಕೇತನನ್ನು ಭಾರೀ ಪ್ರೀತಿಯಿಂದಾಗಿ ಮನಸ್ಪೂರ್ವಕವಾಗಿ ನೀನು ನಿಜವಾದಂತಹ ತತ್ವಜ್ಞಾನಿ, ತತ್ವಜ್ಞಾನಕ್ಕೆ ಯೋಗ್ಯನಾದಂತಹ ಶ್ರೇಷ್ಠನಾದಂತಹ ವ್ಯಕ್ತಿ ಅಂತ ಹೊಗಳ್ತಾ ಇದ್ದಾನೆ. ಅದರ ಪ್ರತಿಫಲವಾಗಿಯೇನೆ ಆ ಯಮ ಮತ್ತು ನಚಿಕೇತ ಇಬ್ಬರು ಮಾತನಾಡಿದ್ದೇ ಇವತ್ತು ನಮಗೆ ದೊಡ್ಡ ಉಪನಿಷತ್ತಿನ ರೂಪವಾಗಿ ನಮ್ಮ ಕಣ್ಣ ಮುಂದೆ ಇದೆ. ಯಾಕೆ ಅಂತ ಹೇಳಿದರೆ, ಯಮಧರ್ಮರಾಜ ನಚಿಕೇತ ಬರುವುದಕ್ಕಿಂತ ಮುಂಚೆ ಸಾವಿರಾರು ಜನರ ಹತ್ತಿರ ಮಾತಾಡಿದ್ದ. ನಚಿಕೇತ ಬಂದು ಹೋದ ಮೇಲೆ ಸಾವಿರಾರು ಜನರ ಹತ್ರ ಮಾತಾಡಿದ್ದಾನೆ. ನಚಿಕೇತನು ಕೂಡ ಭೂಮಿಯಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳೊಂದಿಗೆ ಮಾತನಾಡಿದ್ದಾನೆ, ವಿಚಾರ ಮಾಡಿದ್ದಾನೆ. ಆದರೆ ಯಾವುದೂ ಉಪನಿಷತ್ತಾಗಿಲ್ಲ. ಉಪನಿಷತ್ತಾಗಿದ್ದ್ಯಾವುದು? ಯಮ ಮತ್ತು ನಚಿಕೇತನ ಇಬ್ಬರ ಸಂವಾದವೇನೆ. ಅಂದರೆ ಅಂತಹ ದೊಡ್ಡ ಜ್ಞಾನಿಗಳು ಈ ಯಮ ಮತ್ತು ನಚಿಕೇತ, ಹೀಗೆ ಅವರಿಬ್ಬರ ಸಂವಾದ ರೂಪವಾದಂತಹ ಇದು ಕಠೋಪನಿಷತ್ತು. ಅಂತಹ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜ ಆ ನಚಿಕೇತನಿಗೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು ನಿನಗೆ ಉಪದೇಶ ಮಾಡ್ತೇನೆ ಎಂಬುದಾಗಿ ಒಪ್ಪಿಕೊಂಡು ಅನೇಕ ಅದಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಅವನಿಗೆ ತಿಳಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿಗೆ ಈ ಒಂದು 4ನೇ ದಿವಸದ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಭಾಗವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.